ಮಾಡರ್ನ್, ಟ್ರೆಡಿಷನಲ್ ಹೀಗೆ ಡಿಫ್ರೆಂಟ್ ವೆರೈಟಿ ಜ್ಯುವೆಲ್ಲರಿ ಇದ್ರೂ ಕೂಡ ಮಹಿಳೆಯರು ಇನ್ನೂ ತಗೋಬೇಕು ಅಂತ ಆಸೆ ಪಡ್ತಾನೆ ಇರ್ತಾರೆ. ಇದೀಗ ಸಿಲ್ಕ್ ಥ್ರೆಡ್ ಇಯರಿಂಗ್ ನ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಮಾಡರ್ನ್, ಟ್ರೆಡಿಷನಲ್ ಎರಡು ಟ್ರೆಂಡ್ಗೆ ಸೂಟ್ ಆಗುವಂತಹ ಜ್ಯುವೆಲ್ಲರಿಯನ್ನ ಹಾಕೋಬೇಕು ಅಂತ ನಿಮಗೂ ಆಸೆ ಆಗ್ತಾ ಇದೆಯಾ? ಹಾಗಿದ್ರೆ ಸಿಲ್ಕ್ ಥ್ರೆಡ್ ನಲ್ಲಿ ಟಾಸಲ್ ಹ್ಯಾಂಗಿಂಗ್ ಹೇಗೆ ಮಾಡಲಾಗುತ್ತೆ ಅನ್ನೋದನ್ನ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಸಿರಿ ಸಖಿಯೊಬ್ರು ಮಾಹಿತಿ ನೀಡಲಿದ್ದಾರೆ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಹೆಣ್ಮಕ್ಳಿಗೆ ಎಷ್ಟು ಆಭರಣ ಇದ್ರೂ ಸಾಕಾಗಲ್ಲ. ಎಲ್ಲಿ ಏನು ನೋಡಿದ್ರು ತಗೊಳ್ಳೋಣ ಅನ್ಸುತ್ತೆ. ಅಲ್ಲಿ ಇಲ್ಲಿ ತಗೊಳ್ಳೋ ಬದಲು ನಾವೇ ಮಾಡ್ಕೊಂಡು ಹಾಕೊಳ್ಳೋದ್ರಲ್ಲಿರೋ ಖುಷಿನೇ ಬೇರೆ. ನಾನಿವತ್ತು ನಿಮಗೆ ಸಿಲ್ಕ್ ಥ್ರೆಡ್ನಲ್ಲಿ ಟಾಸಲ್ ಹ್ಯಾಂಗಿಂಗ್ಸ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಟಾಸಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ಐ ಪಿನ್ಸ್, ಜಂಪ್ ರಿಂಗ್ಸ್, ಬೀಡ್ಸ್ ಆ್ಯಂಡ್ ಬೀಡ್ ಕ್ಯಾಪ್ಸ್, ಹುಕ್ಸ್, ನೋಸ್ ಪ್ಲಾಯರ್ ಮತ್ತು ಕತ್ತರಿ. ಈಗ ನಾನು 100 ಎಳೆನ ಸುತ್ತಕೊಂಡಿದ್ದೀನಿ. ಇದಕ್ಕೆ ಈಗ ಇದನ್ನು ಕಟ್ ಮಾಡಬೇಕು. ನಿಮಗೆ ಉದ್ದ ಟಾಸಲ್ ಬೇಕು ಅಂದರೆ ಒಂದು ಕಡೆ ಮಾತ್ರ ಕಟ್ ಮಾಡಿ, ಇಲ್ಲ ಚಿಕ್ಕದು ಸಾಕು ಅಂತ ಹೇಳಿದ್ರೆ ನಾವು ಇದನ್ನು ಮತ್ತೆ ಅರ್ಧಕ್ಕೆ ಕಟ್ ಮಾಡ್ಕೋಬೋದು. ನಾನಿವಾಗ ಚಿಕ್ಕ ಟಾಸಲ್ ತೋರಿಸ್ತಾ ಇದ್ದೀನಿ, ಅದರಿಂದ ನಾನು ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಅರ್ಧಕ್ಕೆ ಕಟ್ ಮಾಡಿಕೊಂಡು ಒಂದು ಅರ್ಧನ ಎತ್ತಿಡಿ ಸೈಡಲ್ಲಿ. ಇದರಲ್ಲೇ ನಮ್ಗೆ ಒಂದು ಜೊತೆ ಹ್ಯಾಂಗಿಂಗ್ ನಾವು ಇದರಲ್ಲೇ ಮಾಡ್ಬೋದು. ದಾರ ತಗೊಂಡು ಇದಕ್ಕೆ ಕರೆಕ್ಟಾಗಿ ಮಧ್ಯದಲ್ಲಿ ಸುತ್ತಬೇಕು. 1-2 ಸುತ್ತಬಿಟ್ಟು ಒಂದು ಗಂಟು ಹಾಕೋದು ಒಳ್ಳೆಯದು. ಆವಾಗ ದಾರ ಆಚೆ ಬರಲ್ಲ. ಕರೆಕ್ಟಾಗಿ ಅರ್ಧಕ್ಕೆ ಇದೆಯಾ ಅಂತ ನೋಡ್ಕೊಂಡು ಗಂಟು ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಒಂದು 4 ಸುತ್ತು ಸುತ್ತಕೊಳ್ಳಿ ಟೈಟಾಗಿ. ಆಮೇಲೆ ಹೂ ಕಟ್ಟುವಾಗ ಹಾಕೋ ಗಂಟು ಥರ ಹಾಕ್ಕೋಬೇಕು. ಆಮೇಲೆ ಇದನ್ನು ಈ ಥರ ಮಡಿಸಿ ಎಷ್ಟು ತುದಿಗಾಗತ್ತೋ ಅಷ್ಟು ತುದಿಗೆ, ಸಾಧ್ಯವಾದಷ್ಟು ತುದಿಗೆ 2 ಸೈಡ್ನ ಸೇರಿಸಿ ಮತ್ತೆ ಅದನ್ನು ಸುತ್ತಬೇಕು. ಇಲ್ಲಿ ಮಧ್ಯದ ಇಲ್ಲಿ ಸುತ್ತಿದ್ದೀನಿ. ಈಗ ಮತ್ತೆ ಎಲ್ಲ ಎಳೆಗಳನ್ನ ಸೇರಿಸಿ ಮತ್ತೆ ಸುತ್ತಬೇಕು. ಒಂದು 4-5 ಗಂಟು ಹಾಕ್ಕೊಳ್ಳಿ, ಅದು ಬಿಚ್ಚಿ ಹೋಗದೆ ಇರೋ ಥರ. ಎಲ್ಲ ಗಂಟುಗಳು ಒಂದೇ ಕಡೆಗೆ ಬರೋ ಹಂಗಿರಲಿ, ಸ್ಪ್ರೆಡ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಗಂಟು ಹಾಕ್ಬಿಟ್ಟು ನಾನಿವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಜಂಪ್ರಿಂಗ್ ತೊಗೋಬೇಕು. ಜಂಪ್ರಿಂಗ್ನ ತೊಗೊಂಡು ಈಗ ಗಂಟು ಹಾಕಿದ್ವಲ್ಲ, ಅದಕ್ಕಿಂತ ಮೇಲೆ ಸ್ವಲ್ಪ ಜಾಗ ಬಿಟ್ಟಿರ್ತೀವಿ, ಅದ್ರ ಒಳಗಡೆ ಈ ಜಂಪ್ರಿಂಗ್ನ ತೋರಿಸ್ಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಕೆಲಸ. ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿದ್ರೂ ಜಾರು ಹೋಗ್ಬಿಡತ್ತೆ ನಾವು ಕೆಳಗಡೆ ಹಾಕಿರೋ ಗಂಟುಗಳು. ಆದ್ದರಿಂದ ಹುಷಾರಾಗಿ ನಿಧಾನಕ್ಕೆ ಹಾಕೋಬೇಕು. ಈಗ ಈ ಜಂಪ್ರಿಂಗ್ನ ಎಷ್ಟು ಚಿಕ್ಕದಾಗಿ ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. ಅದಾದಮೇಲೆ ನಾನು ಕೋನ್ ಬೀಡ್ ಕ್ಯಾಪ್ ತೊಗೊಂಡಿದ್ದೀನಿ. ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದಿಷ್ಟು ಕವರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕೋನ್ ಬೀಡ್ ಕ್ಯಾಪ್ ತೊಗೊಂಡಿದ್ದೀನಿ. ನೀವು ಚಿಕ್ಕ ಬೀಡ್ ಕ್ಯಾಪ್ ತೊಗೊಂಡ್ರೆ ಇಲ್ಲಿ ಸಣ್ಣ ಸಣ್ಣ ಬೀಡ್ಸ್ ಹಾಕಿ ನೀವು ಅದನ್ನು ಕೂಡ ಡೆಕೋರೇಟ್ ಮಾಡ್ಬೋದು. ಕೋನ್ ಬೀಡ್ ಕ್ಯಾಪ್ನ ಐಪಿನ್ ಮೂಲಕ ಹಾಕ್ತಾ ಇದ್ದೀನಿ. ಈ ಥರ ಹಾಕಿ ಇದನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡಬೇಕು. ನಂತರ ಡೆಕೋರೇಟಿವ್ ಬೀಡ್ಸ್ ಅದನ್ನು ಹಾಕ್ತಾ ಇದ್ದೀನಿ. ಇದು ಸ್ಟೋನ್ ಬೀಡ್. ಇದನ್ನು ಹಾಕಿ ಇನ್ನೊಂದು ದಾರದ ಕಲರ್ದು ಇನ್ನೊಂದು ಬೀಡ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಂತರ ಹುಕ್ ಹಾಕಬೇಕು. ಹುಕ್ ಹಾಕಿದ್ಮೇಲೆ ಐಪಿನ್ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಬೀಡ್ ಹಾಕ್ಬೋದು. ನಾನು 2 ಸಾಕು ಅಂತ ಅಷ್ಟಕ್ಕೆ ನಿಲ್ಲಿಸಿ ಎಕ್ಸ್ಟ್ರಾ ಐಪಿನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಬೆಂಡ್ ಮಾಡಬೇಕು, ಲಾಕ್ ಮಾಡಬೇಕು.
ಐಪಿನ್ನ ಹುಕ್ ಹಾಕಿ ಲಾಕ್ ಮಾಡಬೇಕು. ಒಂದು ಓಲೆ ಸಿದ್ಧವಾಗಿದೆ. ಈಗ ಇದೇ ಥರ ಮತ್ತೊಂದು ಓಲೆನ ಸಿದ್ಧಪಡಿಸ್ಕೋಬೇಕು. ಈ ಸಿಲ್ಕ್ ಥ್ರೆಡ್ ಓಲೆಗಳನ್ನ ನಾವು ಯಾವ ಡ್ರೆಸ್ ಜೊತೆ ಬೇಕಾದರೂ ಹಾಕೋಬೋದು. ಇಂಡಿಯನ್ ವೇರ್, ವೆಸ್ಟರ್ನ್ ವೇರ್, ಸ್ಯಾರಿ, ಜೀನ್ಸ್ ಯಾವುದ್ರ ಜೊತೆನಾದರೂ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನಿವಾಗ ಸಿಂಗಲ್ ಕಲರ್ ಮಾಡಿದ್ದೀನಿ. ಇದೇ ಥರ ಮಲ್ಟಿ ಕಲರ್ಸಲ್ಲೂ ಮಾಡ್ಕೋಬೋದು. ಇದರಲ್ಲಿ ಆ್ಯಡೆಡ್ ಏನಂತ ಹೇಳಿದ್ರೆ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಅದು ಕಪ್ಪಾಗೋ ಚಾನ್ಸಸ್ ಇರತ್ತೆ. ಅದು ಬಿಟ್ಟರೆ ಇದು ಈಸಿ ಮೇಂಟೆನೆನ್ಸ್. ಇದು ಸಿಲ್ಕ್ ಥ್ರೆಡ್ ಸುಮಾರು ಒಂದು 200-250 ಶೇಡ್ಸಲ್ಲಿ ಸಿಗತ್ತೆ. ಸೊ ನಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿ ನೆಕ್ಸ್ಟ್ ಡೇ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು, ಮ್ಯಾಚಿಂಗ್ ಓಲೆ ಇಲ್ಲ ಅಂತ ಹೇಳಿದ್ರೆ ಹಿಂದಿನ ರಾತ್ರಿ ಮನೆಯಲ್ಲೇ ಕುತ್ಕೊಂಡು ನಾವೇ ಮಾಡಿಕೊಂಡು ಹಾಕ್ಕೊಂಡು ಹೋಗೋಷ್ಟು ಈಸಿಯಾಗಿರುವಂಥ ಓಲೆಗಳಿದು. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಸೀಡ್ ಬೀಡ್ಸ್ನ ಹಾಕೋಬೋದು. ಗ್ರೀನ್ಗೆ ಕಾಂಟ್ರಾಸ್ಟ್ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಬ್ಲ್ಯಾಕ್ ಕೂಡ ಹಾಕೋಬೋದು. ಒಂದು ದಾರಕ್ಕೆ ಆ ಸೀಡ್ ಬೀಡ್ಸ್ನ ಪೋಣಿಸ್ಬಿಟ್ಟು ಇದ್ರ ಜೊತೆ ಈ ಎಳೆಗಳ ಜೊತೆನೇ ಮಧ್ಯ ಆ ಒಂದು ಎಳೆನೂ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡ್ರೆ ಇದ್ರ ಜೊತೆನೇ ಕಾಣಿಸೋಂಗಿರತ್ತೆ. ಇಲ್ಲ ಬೇಕಿದ್ರೆ 1-2 ಸಣ್ಣ ಗೆಜ್ಜೆಗಳನ್ನ ಕೂಡ ನೀವು ಇದ್ರ ಸುತ್ತ ಹಾಕೋಬೋದು. ಹಾಗೆ ನಿಮ್ಗೆ ಹೇಗೆ ಬೇಕೋ ಅದನ್ನು ಹಾಗೆ ನಿಮ್ಮ ಡ್ರೆಸ್ಸಿಗೆ ಕರೆಕ್ಟಾಗಿ ಯಾವ ಕಾಂಬಿನೇಷನ್ ಇದೆ ಆ ಕಾಂಬಿನೇಷನ್, ಇಲ್ಲ ಕಾಂಟ್ರಾಸ್ಟ್ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ನಿಮ್ಗೆ ಇಷ್ಟವಾದ ಬೀಡ್ಸ್ ಯಾವುದನ್ನು ಬೇಕಾದರೂ ಹಾಕೋಬೋದು. ಈ ಬೀಡ್ಸ್ಗಳು ಹಾಕೋ ಬದಲು ಇದಕ್ಕೆ ಡೈರೆಕ್ಟಾಗಿ ನೀವೀಗ ಸ್ಟಡ್ಸ್ಗಳೇ ಹಾಕೋಬೋದು. ರಿಂಗ್ಗಳಿರೋ ಅಂಥ ಸ್ಟಡ್ಗಳೇ ಸಿಗತ್ತೆ. ಆ ಸ್ಟಡ್ಡನ್ನು ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ರೆ ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಸ್ಟಡ್ಗಳಾದರೆ ಸ್ವಲ್ಪ ಸ್ಯಾರೀಸ್ಗೆ ಅಥವಾ ಹೆವಿ ಡ್ರೆಸ್ಸಸ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಗಿಂಗ್ಸು ಡೈಲಿ ಯೂಸಿಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ 2 ಓಲೆಗಳು ರೆಡಿಯಾಗಿದೆ. ಕೊನೆ ಒಂದು ಹಂತ ಬಾಕಿ ಇದೆ. ಅದೇನು ಅಂದರೆ ಟ್ಯಾಸಲ್ಸ್ ಈಕ್ವಲ್ ಆಗಿಲ್ಲ, ದಾರಗಳು ಈಕ್ವಲ್ ಆಗಿಲ್ಲ. ಅದರಿಂದ ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಸಿಲ್ಕ್ ಥ್ರೆಡ್ ಟ್ಯಾಸಲ್ ಹ್ಯಾಂಗಿಂಗ್ ಸಿದ್ಧವಾಗಿದೆ. ತುಂಬ ಲೈಟ್ ವೆಯ್ಟ್ ಆಗಿರೋ ಹ್ಯಾಂಗಿಂಗ್ ಇದು. ನಾವು ಇದನ್ನು ಯಾವ ಒಕೇಶನ್ಗಾದರೂ ಹಾಕೋಬೋದು. ಸ್ಕೂಲು, ಕಾಲೇಜು, ಆಫೀಸ್ ಎಲ್ಲಿಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ಯಾವ ಡ್ರೆಸ್ ಜೊತೆನಾದರೂ ಇದನ್ನು ನಾವು ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ಸಿಲ್ಕ್ ಥ್ರೆಡ್ ಟ್ಯಾಸಲ್ ಹ್ಯಾಂಗಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಬಹಳ ಸುಲಭವಾಗಿ ನಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗುವಂಥ ಹ್ಯಾಂಗಿಂಗ್ಗಳನ್ನ ನಾವೇ ಮಾಡ್ಕೋಬೋದು. ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ ಇದನ್ನು ಗಿಫ್ಟ್ ಕೂಡ ಕೊಡ್ಬೋದು. ಇದನ್ನು ಮನೆಯಲ್ಲಿ ಮಾಡಿ ನೀವು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಂಡಿಯನ್ ಹಾಗೂ ವೆಸ್ಟರ್ನ್ 2 ಸ್ಟೈಲ್ಗೂ ಸೂಟ್ ಆಗುವಂತಹ ಜ್ಯುವೆಲ್ಲರಿಯನ್ನ ಹೇಗೆ ಮಾಡಿ ತೋರಿಸಿದ್ರು ಅಂತ. ಇಂತಹ ಡಿಫ್ರೆಂಟ್ ವೆರೈಟಿ ಇರೋ ಇಯರಿಂಗ್ ಅನ್ನ ಮನೆಯಲ್ಲಿ ನೀವೇ ಮಾಡಿ ಹಾಕೊಳ್ಳೋದ್ರಲ್ಲಿ ಇರುವಂತಹ ಖುಷಿ ಬೇರೆಲ್ಲೂ ಇಲ್ಲ. ಹಾಗಿದ್ರೆ ನೀವೇಕೆ ಟ್ರೈ ಮಾಡಬಾರ್ದು?